ಹೆಲೋ ಎವ್ರಿವನ್. ಎಸ್, ಇವತ್ತು ಸಂಡೇ ಸ್ಪೆಷಲ್ಲು. ಚಿಕನ್ ಇಲ್ಲದೆ ಹೇಗೆ ಸಂಡೇ ಕಂಪ್ಲೀಟ್ ಆಗುತ್ತೆ ಹೇಳಿ. ಸೊ ನಾನು ಹೇಗೆ ಚಿಕನ್ ಚಾಪ್ಸ್ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಏನಿಲ್ಲ, ಈಸಿ ವೇಯಲ್ಲಿ ಮಾಡ್ತೀನಿ. ಸೊ ಬನ್ನಿ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ. ಒಂದು 4-5 ಮೆಣಸಿನ್ಕಾಯಿ, 2 ಟೊಮೊಟೊ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಆ್ಯಂಡ್ 2 ಈರುಳ್ಳಿ ಮತ್ತು ಕಡಲೆ, ಮೆಣಸು, ಜೀರಿಗೆ ಅದನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಪಾತ್ರೆಯಲ್ಲಿ ಆನಿಯನ್ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಟೊಮೊಟೊ ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊತಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಏನು ತೊಗೊಂಡಿದ್ನೋ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಿದ್ದೀನಿ. ಬಿಕಾಸ್ ಹೈ ಫ್ಲೇಮ್ ಹಾಕಿದ ತಕ್ಷಣ ಅದು ಫುಲ್ಲು ಹಾಳಾಗಿಬಿಡುತ್ತೆ. ಅದಕ್ಕೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಡಲೆ, ಹೋಂಕಾಳು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದೊಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಹೀಗೆ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ಸ್ವಲ್ಪ ತಿಕ್ನೆಸ್ ಆಗಿ ಬರಲಿ ಅಂತ ಹೇಳಿ. ಇದನ್ನೆಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಂಡು ಸೇಮ್ ಪಾತ್ರೆಯಲ್ಲೇ ಸ್ವಲ್ಪ ಎಣ್ಣೆ, ಈರುಳ್ಳಿ, ಚಿಕನ್ನು, ಉಪ್ಪು ಆಮೇಲೆ ಅರಿಶಿನ ಪುಡಿನ ಹಾಕಿ ಅದನ್ನು ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಮಸಾಲೆ ಏನು ತೊಗೊಂಡಿದ್ನೋ ಅದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತೀನಿ, ಆವಾಗಲೇ ಚಿಕನ್ ಚಾಪ್ಸ್ ಚೆನ್ನಾಗಿ ಬರೋದು. ಸೊ ಈ ಥರ ಅದು ವಾಟರೆಲ್ಲ ಬಂದ ಮೇಲೆ ಚಿಕನ್ನಿಂದ ಅದು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಆ್ಯಡ್ ಮಾಡಿಕೊಂಡೆ. ಟೇಸ್ಟ್ ನೋಡಿದೆ, ಸಾಲ್ಟ್ ಬೇಕಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು. ಆ್ಯಂಡ್ ತಿಕ್ನೆಸ್ ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ತುಂಬ ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಇಲ್ಲ ನನಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಎಸ್, ಇಷ್ಟೇ ಚಿಕನ್ ಚಾಪ್ಸ್ ಮಾಡೋದು. ನಮ್ಮ ಪಾಪಗೂ ತಿನ್ನಿಸ್ದೆ. ಅವನಂತೂ ಚಿಕನ್ ತಿಂತಾನೂ ಇಲ್ಲೋ ಅಂದ್ಕೊಂಡೆ, ಬಟ್ ತಿಂದ ಸಖತ್ತಾಗಿತ್ತು. ಎಸ್, ಥ್ಯಾಂಕ್ ಯು ಆಲ್.